ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಅಂದ್ರೆ ಮದ್ವೆಗೆ ಗುರುಬಲ ತುಂಬಾನೇ ಮುಖ್ಯ. ಅಲ್ಲಮ್ಮ, ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯ, ಅಪ್ಪ ನೋಡಿದ್ರೆ ಹಂಗ್ ಮಾತಾಡ್ತಾರೆ. ಯಾವ್ದನ್ ನಂಬ್ಲಿ ಯಾವ್ದನ್ ಬಿಡ್ಲಿ? ಪಾಪ ಅಭಯ್ ಅವ್ರು ಅಪ್ಪನ್ ಮಾತಿಂದ ಎಷ್ಟ್ ನೊಂದ್ಕೊಂಡ್ರೋ ಏನೋ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಅಭಯ್ ಹತ್ರ ನಿಧಾನ ಕುತ್ಕೊಂಡ್ ಮಾತಾಡೋಣ. ಅಭಯ್ ತುಂಬಾ ಒಳ್ಳೆ ಹುಡುಗ. ಸಮಯ ನೋಡಿ ಅವ್ರ ಮನೆಯವ್ರನ್ನ ಕರ್ಸಿ ನಿಮ್ಮಪ್ಪನೇ ಅವ್ರ ಹತ್ರ ಮಾತಾಡ್ತಾರೆ. ಇಲ್ಲ ಅಮ್ಮ, ನನಗ್ ಯಾಕೋ ಅಪ್ಪನ್ ನಡವಳಿಕೆ ನೋಡಿದ್ರೆ ಭಯ ಆಗ್ತಿದೆ. ನಂಬಿಕೆನೆ ಬರ್ತಾ ಇಲ್ಲ. ಅಲ್ವೇ? ನಿನ್ ಪ್ರೀತಿ ಅಪ್ಪನ್ನೇ ನಂಬಲ್ವಾ? ಹಾಗಲ್ಲಮ್ಮ, ಅಪ್ಪ ನನ್ ಯಾವತ್ತೂ ಏನ್ ಕೇಳಿದ್ರು ಇಲ್ಲ ಅಂದೆ ನಡೆಸ್ಕೊಟ್ಟಿದ್ದಾರೆ. ಆದ್ರೆ ನಾನು ಅಭಯ್ ಅವ್ರ ಮೇಲಿನ ಪ್ರೀತಿ ವಿಚಾರ ಹೇಳ್ಕೊಂಡ ತಕ್ಷಣ ಇದನ್ ಯಾರತ್ರನೂ ಹೇಳ್ಕೋಬೇಡ ಅಂದ್ರು. ಆಮೇಲೆ ನೋಡಿದ್ರೆ ಅಭಯ್ ಅವ್ರ ಹತ್ರ ಒರಟೊರಟಾಗಿ ಮಾತಾಡಿದ್ರು. ಶತ್ರುಗಳ್ ಮನೆ ಬಾಗ್ಲಿಗ್ ಬಂದ್ರು ಮನೆಯಿಂದ ಆಚೆ ಹೋಗಿ ಅಂತ ಹೇಳಲ್ಲ ಅಪ್ಪ. ಅಂಥದ್ರಲ್ಲಿ ಅಭಯ್ ಅವ್ರ ಹತ್ರ ಅಷ್ಟು ಒರಟಾಗಿ ಮಾತಾಡ್ತಾರೆ ಅಂದ್ರೆ ಏನ್ ಅರ್ಥ ಅಮ್ಮ? ಆ ತರ ಎಲ್ಲ ಏನೂ ಇಲ್ಲ. ನೀನು ಹೆಣ್ ಹುಡುಗಿ, ನಿನ್ ಮದ್ವೆ ಆಗ್ಬೇಕು. ಅದಕ್ಕೆ ಹಿರಿಯರ್ ಒಪ್ಕೋಬೇಕು, ಜಾತಕ ಕೂಡ್ ಬರ್ಬೇಕು, ತುಂಬಾ ಶಾಸ್ತ್ರಗಳಿದೆ ಕಣೆ. ಇದ್ಯಾವುದೂ ಆಗ್ದೆ ನಿನಗ್ ಭರವಸೆ ಕೊಟ್ರೆ ನೀನ್ ಏನೇ ಮಾಡ್ತೀಯಾ? ಮೊದ್ಲೇ ನಿನ್ ಬಾಯಲ್ ಗುಟ್ ನಿಲ್ಲಲ್ಲ. ಊರ್ ತುಂಬಾ ಹೇಳ್ಕೊಂಡ್ ಬಂದ್ಬಿಡ್ತೀಯ ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಅದಕ್ಕೆ ನಿನಗ್ ತೊಂದ್ರೆ ಆಗ್ಬಾರ್ದು ಅಂತ ನಿಮ್ಮಪ್ಪ ಹಂಗ್ ಹೇಳಿರೋದು. ಅದೇನಾದ್ರೂ ಆಗಿರ್ಲಿ ಅಮ್ಮ, ಅಪ್ಪ ನನ್ ಹತ್ರ ವಿಷಯ ಮುಚ್ಚಿಡು ಅಂದಿದ್ದು ಓಕೆ, ಆದ್ರೆ ಅಭಯ್ ಅವ್ರ ಹತ್ರ ರೂಢಾಗಿ ಮಾತಾಡ್ಬಾರ್ದಾಗಿತ್ತು. ನೋಡಮ್ಮ, ಜಾತಕ ಎಲ್ಲ ನಿನ್ನಿಷ್ಟ. ಅದ್ ಮ್ಯಾಚ್ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಅಭಯ್ ಅವ್ರನ್ನೇ ಮದ್ವೆ ಆಗೋದು. ಅಲ್ಲಮ್ಮ, ಮದ್ವೆ ಆಗದೆ ಉಂಟಂತೆ ಹೇಳ್ಕೊಂಡ್ರೆ ಏನಮ್ಮ ತಪ್ಪು? ಹಾಗಲ್ವೇ, ಕೆಲವ್ರ ಕಣ್ ಸರಿ ಇರಲ್ಲ. ಹೌದು, ನೀನ್ ಹೇಳೋದು ಸರಿನೇ. ನೋಡು, ನೀನ್ ಊರೆಲ್ಲ ಡಂಗುರ ಸಾರ್ಬಾರ್ದು. ಮದ್ವೆ ವಿಚಾರದಲ್ಲಿ ನಿಮ್ಮಪ್ಪನ್ನ ತಪ್ಪಾಗ್ ತಿಳ್ಕೊಬೇಡ. ಅವ್ರು ಏನೇ ಮಾಡಿದ್ರು ಸ್ವಲ್ಪ ಗುಟ್ಗುಟ್ಟಾಗಿ ಮಾಡ್ತಾರೆ. ಮತ್ ಮದ್ವೆ ನಿಶ್ಚಯ ಆಗೋವರ್ಗೂ ಊರೆಲ್ಲ ಡಂಗುರ ಸಾರ್ಬಾರ್ದು ಅನ್ನೋದೇ ಅವ್ರ ಉದ್ದೇಶ. ನೀನ್ ಖುಷಿಯಾಗಿರು, ನಿನ್ ಮದ್ವೆ ಆಗೇ ಆಗತ್ತೆ. ಇರ್ಸ್ಬಿಡಿ ನನ್ಗೆ. ಅಕ್ಕ, ಇವತ್ತು ಹೋಲಿ ಹಬ್ಬ. ಸರಿ ಆಯ್ತು, ನಾನು ಆಮೇಲೆ ಬರ್ತೀನಿ. ಹ್ಯಾಪಿ ಹೋಲಿ ಅಕ್ಕ. ಹ್ಯಾಪಿ ಹೋಲಿ. ಅಕ್ಕ, ಗಂಗಕ್ಕ ಎಲ್ಲಿ? ಒಳಗಡೆ ಇದ್ದಾಳೆ. ಏ ಬನ್ರೋ ಹೋಗೋಣ ಎಲ್ಲರೂ. ಹೇ, ಅಜಯ್ ಅವ್ರು ನಿಜವಾಗ್ಲೂ ಗ್ರೇಟ್. ಮದ್ವೆ ಸೆಟ್ ಆಗಿರೋ ಹುಡುಗಿ ನೀವು. ಅಜಯ್ ಅವರು ನಮ್ ಪ್ರೀತಿಗೋಸ್ಕರ ಬ್ರೇಕಪ್ ಮಾಡ್ಕೋತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದ್ದು ಅಡೆತಡೆಗಳೆಲ್ಲ ಅದಷ್ಟಕ್ಕದೇ ಸಾಲ್ವ್ ಆಯ್ತು. ಐ ಆಮ್ ಸೋ ಹ್ಯಾಪಿ. ವನದೇವತೆ ನಮ್ಗೆ ಸ್ಟ್ರಾಂಗ್ ಆಗಿ ಬ್ಲೆಸ್ ಮಾಡಿದಾಳೆ ಅನ್ಸುತ್ತೆ. ಅದಕ್ಕೆ ಎವ್ರಿಥಿಂಗ್ ಗಾಟ್ ಚೇಂಜ್ಡ್. ಎಲ್ಲ ಬದಲಾಗೋಯ್ತು ಗೌರಿ ಅವರೇ. ಅಂಕಲ್ ಹತ್ರ ಹೇಗ್ ಮಾತಾಡೋದು ಅಂತ ಒದ್ದಾಡ್ತಿದ್ದೆ, ಆದ್ರೆ ಅಜಯ್ ಅವರು ನನ್ನ ಕೆಲ್ಸನ ತುಂಬಾ ಈಸಿ ಮಾಡ್ಬಿಟ್ರು. ಹಿ ಇಸ್ ರಿಯಲಿ ಗ್ರೇಟ್. ಅಪ್ಪ, ಸಾರಿ ಅಂಕಲ್, ನೀವಾಗ ಮಾತಾಡಿದ್ ನೋಡಿ ಏನಾಗುತ್ತೋ ಅಂತ ಆತಂಕ ಆಗೋಗಿತ್ತು. ಆದ್ರೆ ಅಜಯ್ ಅವ್ರು ಎಲ್ಲ ಹೇಳಿದ್ರು. ದೊಡ್ಡವ್ರ ಹತ್ರ ಮಾತಾಡ್ಬೇಕು ಅನ್ನೋ ನಿಮ್ ಕನ್ಸನಲ್ಲಿ ನಿಜವಾಗ್ಲೂ ಯಾವುದೇ ತಪ್ಪಿಲ್ಲ. ಆಕ್ಚುಲಿ ನಾನು ಕಾಶಿಗೆ ಬಂದಿದ್ದು ಇದನ್ನ ಮಾತಾಡೋಕೆ, ನಿಮ್ ಒಪ್ಪಿಗೆ ಕೇಳೋಕೆನೆ. ಆದ್ರೆ ಅದಾಗ್ಲಿಲ್ಲ. ಗಂಗೆಗೆ ತಲೆ ಸುತ್ತ ಬಂತು, ಏನೇನೆಲ್ಲ ಆಗೋಯ್ತು. ಅಭಯ್, ಇಂಥ ವಿಚಾರಗಳನ್ನ ಈ ರೀತಿ ಇಲ್ಲಿ ನಿಂತು ಮಾತಾಡಬಾರ್ದು. ಮನೇಲಿ ಕೂತು ಮಾತಾಡಬೇಕು. ಅಷ್ಟಕ್ಕೂ ನನ್ನ ಮನಸ್ಸು ಬೇರೆ ಸರಿ ಇಲ್ಲ. ಪರಿಸ್ಥಿತಿ ಎಲ್ಲ ತಿಳಿಯಾಗ್ಲಿ, ನಾನೇ ನಿನ್ನ ಜೊತೆ ಕೂತು ಮಾತಾಡ್ತೀನಿ, ಸರಿನಾ? ಸರಿ ಅಂಕಲ್, ನಾನು ಕಾಯ್ತೀನಿ. ನೀವು ದೊಡ್ಡವರೆಲ್ಲ ಕೂತ್ ಮಾತಾಡೋವರೆಗೂ ಒಂದು ಸ್ಟೆಪ್ ಕೂಡ ನಾನು ಮುಂದೆ ಇಡಲ್ಲ. ಸರಿ. ಗೌರಿ ಅವರೇ, ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಗೌರಿ ಅವರೇ. ಅಕ್ಕ,
ಗಂಗೆ ನನ್ನನ್ನೇ ಬಿಟ್ಟು ಹೋಲಿ ಆಡ್ತೀರಾ, ಅದಕ್ಕೆ ಹೀಗ್ ಮಾಡ್ದೆ. ಏನು ದೊರೆಗಳು ಹೋಗ್ತೀನಿ ಅಂತ ಸಿಟ್ ಮಾಡ್ಕೊಂಡಿದ್ರು, ಇವಾಗೆಲ್ಲ ಸರಿ ಹೋಯ್ತಾ? ಅದೆಲ್ಲ ಬಿಡಿ, ನಾನ್ ನಿಮ್ಮಿಬ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದೇನಂದ್ರೆ ಗಂಗಾಕ್ಕ ಲೇಟ್ ಆಗಿದೆ, ಬಾ ಗೇಮ್ ಸ್ಟಾರ್ಟ್ ಮಾಡ್ಬೇಕು. ಇರೇ ಒಂದ್ 2 ನಿಮಿಷ ಬರ್ತೀನಿ ಮಾತಾಡ್ಬಿಟ್ಟು. ಅಯ್ಯೋ ಅಕ್ಕ, ಅಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಇದೆ. ಗೌರಿ ಅಕ್ಕ, ಅಬ್ಬಾಯಿ ಅವ್ರೆ, ಬನ್ನಿ ಹೋಗೋಣ. ಅಯ್ಯೋ, ಬನ್ನಿ ಅಕ್ಕ ಹೋಗೋಣ. ಅಲ್ಲ ಬಾಸ್, ಏನು ಹೇಳ್ತಾ ಇದ್ದೀರಾ? ಈ ವಿಚಾರ ಅಜಯ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅಂಕಲ್ ಆಂಟಿ ಮಾತಾಡ್ತಿದ್ದಾಗ ಅಜಯ್ ಅವ್ರು ಹೋಗಿ ಕೇಳಿಸ್ಕೊಂಡ್ರಂತೆ. ಆಮೇಲೆ ಹೋಗಿ ಅಂಕಲ್ ಹತ್ರ ಮಾತಾಡಿದ್ದಾರೆ. ಅಲ್ಲ ಬಾಸ್, ಗಂಗೆ ನಿಮ್ಮನ್ನ ಪ್ರೀತಿ ಮಾಡ್ತಿರೋ ವಿಷಯನ ಅವ್ರ ಅಪ್ಪನಿಗೆ ಮುಂಚೆನೆ ಹೇಳಿದಾಳೆ. ಹೀಗಿರ್ಬೇಕಾದ್ರೆ ನೀವು ಗೌರಿನ ಇಷ್ಟಪಡ್ತಿರೋ ವಿಚಾರ ಅವ್ರಿಗೆ ಗೊತ್ತಾಗಕ್ಕೆ ಹೆಂಗ್ ಸಾಧ್ಯ? ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿ ರಿಯಾಕ್ಟ್ ಮಾಡಿದ್ರು ಅವ್ರು ಗಂಗೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಕಣೋ, ನಾನ್ ಬರೋ ಅಷ್ಟರಲ್ಲಿ ಅಜಯ್ ಅವರು ಗೌರಿ ಹತ್ರ ಮಾತಾಡ್ತಿದ್ರು. ಗೌರಿ ಅವರೇ ಅಜಯ್ಗೆ ನಮ್ ಪ್ರೀತಿ ವಿಷಯ ಹೇಳಿರ್ಬೋದಲ್ವಾ? ಬಾಸ್, ಗಂಗೆ ಮುಖದಲ್ಲಿರೋ ಖುಷಿ ನೋಡಿ. ನಿಮ್ಮಿಬ್ಬರು ಪ್ರೀತಿ ಅವಳಿಗೆ ಗೊತ್ತಾಗಿದ್ರೆ ಅವಳು ಮುಖದಲ್ಲಿ ಇಷ್ಟು ಖುಷಿ ಇರ್ತಾ ಇತ್ತಾ? ಸತ್ರು ಸರಿ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಕಾಶಿಲಿ ಗಂಗೆ ಹೇಳಿದಳ ತಾನೆ. ಅಷ್ಟಿದ್ಮೇಲೆ ನಿಮ್ಮ ಲವ್ ವಿಚಾರ ಗಂಗೆ ಗೊತ್ತಾದ ಮೇಲೆ ಅಷ್ಟು ಖುಷಿಯಾಗಿರೋಕ್ಕೆ ಹೇಗೆ ಸಾಧ್ಯ ಅಂತ. ಬಾಸ್, ಗಂಗೆಗೆ ಮೆಚುರಿಟಿ ಇಲ್ಲ. ಅವಳಿಗೆ ನಿಮ್ಮಿಬ್ಬರು ಪ್ರೀತಿ ಏನಾದರೂ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಕಿರಿಕ್ ಮಾಡ್ತಾ ಇದ್ಲು. ಆದರೆ ಏನೂ ಆಗಿಲ್ಲ ಅನ್ನೋ ಥರ ಖುಷಿಯಾಗಿದ್ದಾಳೆ ಅಂತಂದರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಇಷ್ಟೆಲ್ಲ ಅನುಮಾನ ಯಾಕೋ? ಡೌಟಲ್ಲಿ ನಿರ್ಧಾರ ತಗೋಬಾರ್ದು. ನೇರವಾಗಿ ಅವ್ರ ಹತ್ರನೇ ಕೇಳ್ತೀನಿ. ಅಭಯ್ ಅವ್ರೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಟೀಮಿಗೆ ಜನ ಕಡಿಮೆ ಇದ್ದಾರೆ, ಬೇಗ ಬನ್ನಿ ಹೋಗೋಣ. ಗಂಗೆ ಅವರೇ, ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಾಗಿತ್ತು. ಅಯ್ಯೋ, ಅದೆಲ್ಲ ಆಮೇಲೆ ಮಾತಾಡ್ಕೋಬಹುದು. ಅಲ್ಲಿ ಟೀಮ್ ಮಾಡ್ಬೇಕು, ಶಾರ್ಟೇಜ್ ಆಗಿದೆ, ಬನ್ನಿ. ಗಂಗೆ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಮಾತಾಡ್ಲೇಬೇಕು. ಸರಿ ಆಯ್ತು, ಅದೇನಂತ ಹೇಳಿ. ಹಂಗೆ ನಾನು ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡ್ಬೇಕಿತ್ತ? ಏನದು? ಅಲ್ಲ, ನೀವೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನೀವೇ ಹೇಳಿ. ಈಗಾಗ್ಲೇ ವಿಷಯ ಎಲ್ಲ ಗೊತ್ತಾಗಿರ್ಬೇಕಲ್ವಾ ನಿಮ್ಗೆ? ಬೇಜಾರಾಯ್ತಾ? ಹಾ, ಬೇಜಾರಾಗಿತ್ತು. ಆಮೇಲೆ ಅಮ್ಮ ಬಂದು ಮಾತಾಡಿದ್ಲು, ಆವಾಗ ಸ್ವಲ್ಪ ಸಮಾಧಾನ ಆಯ್ತು. ವತ್ಸಲ ಆಂಟಿಗೂ ವಿಷಯ ಗೊತ್ತಾಯ್ತಾ? ಹಾ, ಮೊದ್ಲು ಗೊತ್ತಿರ್ಲಿಲ್ಲ, ಆಮೇಲೆ ಅಪ್ಪ ಹೇಳಿದ್ರು ಅನ್ಸುತ್ತೆ. ಅಂದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಇಲ್ಲಪ್ಪ, ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ.